ಸೊ ಅವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವ್ರು ದುಡಿಯೋದಕ್ಕೂ ಆಗಲ್ಲ, ನಡೆಯೋದಕ್ಕೂ ಆಗಲ್ಲ. ಆಗಲ್ಲಪ್ಪ, ಚೆನ್ನಾಗಿದ್ದೆ ಮಗ. 5 ತಿಂಗಳಿಂದ ಈಚೆಗೆ ಆಗಿರೋದು ನನ್ನ ಕೈಲಾಗಿತ್ತು, ಒಂದು ಟೈಮ್ ಊಟ. ಥ್ಯಾಂಕ್ ಯು ನೋಡಿ. 10 ಮೂಟೆ ಸಿಮೆಂಟ್ ಕೂಡ ತೊಗೊಂಡು ಬಂದಿದ್ದಾರೆ, ಮತ್ತು ಊಟಕ್ಕೂ ಸಮೇತ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಡಿಯೋಗಳೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂದರೆ, ದೇವ್ರು ಚೆನ್ನಾಗಿ ಬಿಡಲ್ಲಪ್ಪ ಸ್ವಾಮಿ. 106 ವರ್ಷ ಆಯ್ತು. ಯಾವ ಊರಿಂದ ಬರ್ತಾ ಇದ್ದೀರಾ? ದೊಡ್ಡಬಳ್ಳಾಪುರದಿಂದ. ಹಾಂ ಹಾಂ ಮುಂಚೆ ಅಲ್ಲಿ ಕೊಡಿಗಳ್ಳಿ ಹೆಬ್ಬಾಳ ಹತ್ರ ಇದ್ದಿದ್ದು. ಹಾಂ 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 ಏನೋ ಕಾರಣಾಂತರದಿಂದ ಇಲ್ಲಿ ದೊಡ್ಡಬಳ್ಳಾಪುರ ಬಂದೆ. ಕಾಲು ಪ್ಯಾಚರ್ ಆಯಿತು, ಕಟ್ಟು ಅದು ಇದು ಹಾಕ್ಸಿ ಸ್ವಲ್ಪ ಮಾರ್ಚ್ ಎಷ್ಟೊತ್ತು ರೆಡಿ ಆದೆ. ಆಮೇಲೆ ಆಗಸ್ಟಲ್ಲಿ ಏನೋ ಒಂಥರ ಸೋಪ್ ಥರ ಆಗೋಯ್ತು. ಕಾಲು ನಿಂತು ವಾಶ್ರೂಮ್ಗೆ ಹೋಗಿ ಈಚೆ ಬಂದೆ, ಒಂಥರ ಕಾಲು ಜುಮ್ ಅಂತು. 2 ಕಾಲು ಸ್ವಾಧೀನ ಇಲ್ದಂಗೆ ಆಗೋಯ್ತು. ಡೈಲಿ ನೋಡ್ತಾ ಇದ್ದೆ ನಿನ್ನ ವಿಡಿಯೋನ. ಪುಣ್ಯಾತ್ಮ ಯಾವ ತಾಯಿ ಎತ್ತು ಮಗನ, ಪುಣ್ಯವಂತರು ನಿಮ್ಮ ಎತ್ತಿರೋ ತಂದೆ ತಾಯಿಗಳು. ಥ್ಯಾಂಕ್ ಯು ಅಮ್ಮ. ಹೇಗಿದೆ ಆಶ್ರಮ ಎಲ್ಲ ಹೋಗಿ ಬಂದು? ಚೆನ್ನಾಗೈತಪ್ಪ. 106 ಜನ ಸಾಕ್ತೀಯ. ತಂದೆ ತಾಯಿ ನೋಡೋದೇ ಕಷ್ಟ ಈ ಕಾಲದಾಗ. ತಂದೆ ತಾಯಿಗಳು ನೋಡೋದೇ ಕಷ್ಟ ಈ ಕಾಲದಲ್ಲಿ. 106 ಜನನ ಹಾಕ್ಕೊಂಡು ಏನು ಕಾಲು ಕೊಳ್ತೋಗಿ, ಕೈ ಕೊಳ್ತೋಗಿ, ಹುಳಗಳು ತೆಗೆದು ಎಲ್ಲ ನೋಡ್ತಾ ಇರ್ತೀನಿ ಸ್ವಾಮಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಶ್ರಮದ ಬಗ್ಗೆ? ಆಶ್ರಮದ ಬಗ್ಗೆ ಏನು ಹೇಳೋದು, ಬಂದು ಎಲ್ಲರೂ ಹೆಲ್ಪ್ ಮಾಡಬೇಕು. ಕೋಟಿಗಟ್ಟಲೆ ಮಡ್ಕೊಂಡೇನು ಎದೆ ಮೇಲೆ ಹಾಕೊಂಡು ಹೋಗ್ತಾರ, ಲಾಸ್ಟ್ಗೆ 6 ಅಡಿ 3 ಅಡಿಗೆ ಹೋಗೋದು. ತಿನ್ನೋದೇ ಇಷ್ಟ, ಅನ್ನ. ಚಿನ್ನ ತಿನ್ನಲ್ಲ, ದುಡ್ಡು ತಿನ್ನಲ್ಲ, ತಿನ್ನೋದು ಹೊಟ್ಟೆ ತುಂಬ ಅನ್ನ ಅಷ್ಟೇ. ಥ್ಯಾಂಕ್ ಯು ಸ್ನೇಹಿತರು, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಆನಂದಮ್ಮ ಅಂತ, ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ 2 ಕಾಲುಗಳೇ ಸ್ವಾಧೀನ ಇಲ್ಲ, ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಇವತ್ತು ಭೇಟಿ ಕೊಟ್ಟು ಸುಮಾರು 10 ಮೂಟೆ ಸಿಮೆಂಟನ್ನು ಅವ್ರ ಕೈಲಾದಷ್ಟು ತೊಗೊಂಡು ಬಂದಿದ್ದಾರೆ. ನಿಜವಾಗ್ಲೂ ಇದಕ್ಕೆ ನಾನು ಏನು ಹೇಳೋಕ್ಕೂ ನನಗೆ ಪದಗಳಿಲ್ಲ ಮಾತಾಡೋದಕ್ಕೆ. ಯಾಕಂದರೆ ಅವರೇ ನಡ್ಕೊಂಬರೋದಕ್ಕೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಒಂದು ಆಟೋ ಮಾಡಿಕೊಂಡು, ನೋಡಿ ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದಾರೆ ಇಲ್ಲಿ. ಸೊ ಆಟೋ ಮಾಡಿಕೊಂಡು ದೊಡ್ಡಬಳ್ಳಾಪುರದಿಂದ ಇಲ್ಲಿಗೆ ಬಂದು ಸಿಮೆಂಟ್ ಕೊಡ್ತಾ ಇದ್ದಾರೆ. ಈಗ ಹೊಸದಾಗಿ ಕಟ್ಟಡ ಕಟ್ತಾ ಇರೋ ಜಾಗಕ್ಕೆ ಬಂದಿದ್ದಾರೆ. ಅಮ್ಮ ಇಲ್ಲಿ ಬಂದು ನೋಡಿದ್ರಾ? ನೋಡ್ದಪ್ಪ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಕೈಲಾಗಿದ್ದು ಒಂದು ಟೈಮ್ ಊಟಕ್ಕೆ ಸಮ. ಥ್ಯಾಂಕ್ಸ್ ಅಮ್ಮ. ನೋಡಿ 10 ಮೂಟೆ ಸಿಮೆಂಟ್ ಕೂಡ ತೊಗೊಂಡು ಬಂದಿದ್ದಾರೆ, ಮತ್ತು ಊಟಕ್ಕೂ ಸಮೇತ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಡಿಯೋಗಳೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂದರೆ, ಈ ಪ್ರಪಂಚದಲ್ಲಿ 106 ಕೋಟಿ ಆಸ್ತಿ ಇರೋರು, 1000 ಕೋಟಿ ದುಡ್ಡು ಮಡಗಿರೋರು ಸುಮಾರು ಜನ ಇದ್ದಾರೆ. ಬಟ್ ಯಾರಿಗೂ ಬಂದು ಇಲ್ಲೊಂದು 100 ಮೂಟೆ ಸಿಮೆಂಟ್ ಕೊಡಬೇಕು ಅಂತ ಅನಿಸಿಲ್ಲ. ಎಲ್ಲ ಕೊಡ್ತಿರೋರೆಲ್ಲ ಕಂಪ್ಲೀಟ್ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋಂಥವ್ರು, ಹ್ಯಾಂಡಿಕ್ಯಾಪ್ಟ್ಗಳು, ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಮಧ್ಯಮ ವರ್ಗದಲ್ಲಿ ಕೆಲಸ ಮಾಡುವಂಥವ್ರು. ಸೊ ಎಲ್ಲರೂ ಪಾದಗಳಿಗೆ ನಮಸ್ಕಾರ ಇಲ್ಲಿಗೆ ಸಹಾಯ ಮಾಡ್ತಿರೋದಕ್ಕೆ. ಅಮ್ಮ ಕೆಲಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತದಪ್ಪ. ಏನು ಬೇಗ ರೆಡಿ ಆಗಲಿ. ಇನ್ನು 1000 ಜನ ಸಾಕಪ್ಪ. ದೇವ್ರ ಆಯುಸ ಆರೋಗ್ಯ ಎಲ್ಲರ ಆಯುಸು ನಿನಗೆ ಕೊಡಲಿ ಸ್ವಾಮಿ. ಆಶ್ರಮದ ಒಳಗೆಲ್ಲ ಹೋಗಿ ನೋಡಿದ್ರಾ? ಒಳಗಡೆ ಹೋಗಕ್ಕಾಗಿಲ್ಲ. ಹುಡುಗಿ ಹೋಗಿದ್ಲು. ಹೇಗಿತ್ತು ಆಶ್ರಮ ಒಳಗಡೆ? ಚೆನ್ನಾಗದೆ ಅಂತಂದು ನಾನು ಹೋಗೋಕ್ಕಾಗಿಲ್ಲ ಒಳಗಡೆ. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗಲಿ. ಅಲ್ಲಿಂದ ಬಂದಿದ್ದಕ್ಕೆ ತುಂಬ ಏನು ಅಪ್ಪನ ದರ್ಶನ ಮಾಡಬೇಕು, ಹೋಗ್ಬೇಕು ಅಂತ ಒಂದು ಸಾರಿ ನಿಮ್ಮ ಮಂಜುಳಗೆ ಫೋನ್ ಮಾಡಿದ್ದೆ ನಾನು. ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರಮ್ಮ ಯಾರನ್ನೋ ಅಂದರು, ಬರೋಕ್ಕಾಗಲಿಲ್ಲ. ಇವತ್ತು ಏನೇ ಆಗಲಿ ನಡೆಯಮ್ಮ ಅಂತ ಬೆಳಗ್ಗೆನೇ ಪ್ರಯತ್ನ ಪಟ್ಟೆ. ಹೇಳಿದೆ ನಮ್ಮ ಹುಡುಗಿಗೆ. ಇನ್ನೊಂದು ಹೇಳ್ಬೇಕಂದ್ರೆ ಮಗ
ಇವತ್ತು ಹೇಳ್ತಾ ಇದ್ದೀನಿ ನೋಡು, ನನಗೂ ಯಾರಿಲ್ಲ ನೋಡೋರು. ಅಕ್ಕನ ಸೊಸೆ ಅಮ್ಮ, ದೊಡ್ಡಪ್ಪನ ಮಗಳು ಸೊಸೆ, ಗಂಡನೂ ಇಲ್ಲ ಮಕ್ಕಳು ಇಲ್ಲ. ಯಜಮಾನ್ರು 3 ಮದುವೆ ಆಗಿರೋದು, ಮಕ್ಕಳು ಅಂತೂ ಇಲ್ಲೇ ಇಲ್ಲ. ಒಂದು 7 ತಿಂಗಳಲ್ಲಿ ತೀರೋಯ್ತು, ಮಕ್ಕಳು ಇಲ್ಲ ನನಗೆ. ಅಣ್ಣ ತಮ್ಮಂದ್ರೆ ಅವರೇ, ಬಂಧು ಬಳಗ ಅವ್ರು ಯಾರು ನೋಡಲ್ಲ. ಆದರೂ ಇಲ್ಲಿ ಸಹಾಯ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅನ್ನಿಸ್ತು ಅಂತಂದರೆ ಅಷ್ಟು ಜನ ಸಾಕ್ತಾ ಇದೆಯಲ್ಲ ಪಾಪಣಾತ್ಮ, ನನ್ನ ಕೈಲಿ ಆಗಿದ್ದು ಒಂದು ಸಣ್ಣ ಒಂದು ರಾಗಿ ಕಾಳಷ್ಟು ಒಡಪಷ್ಟು ನನ್ನ ಕೈಲಾಗಿದ್ದು. ದೇವ್ರ ಭಕ್ತಿ ಅಂದರೆ ಜಾಸ್ತಿ ನನಗೆ. ಕರ್ನಾಟಕದ ಜನಕ್ಕೆ ಏನು ಹೇಳ್ತೀರಾ? ಏನು ಹೇಳೋದು, ಎಲ್ಲರೂ ಬಂದು ಸಹಾಯ ಮಾಡಿರಿ, ಎಲ್ಲರೂ ಬಂದು ಕೊಡ್ರಿ. 10 ರೂಪಾಯಿ ಕೊಟ್ಟರು ಆಗುತ್ತೆ. ಎಲ್ಲರೂ ಬಂದು ಕೊಡ್ರಿ, ಬೇಗ ಆಶ್ರಮ ರೆಡಿ ಆಗಲಿ, 100 ಜನನ ಸಾಕಲಿ. ಥ್ಯಾಂಕ್ಸ್ ಅಮ್ಮ, ತುಂಬ ಎಲ್ಲರಿಗೂ ಹೇಳೋದು ಅಷ್ಟೇನೆ. ತುಂಬ ಧನ್ಯವಾದ ನಿಮಗೆ. 10 ರೂಪಾಯಿ ಕೊಟ್ಟರು ಸಾಕು. ಥ್ಯಾಂಕ್ಸ್ ಅಮ್ಮ. ಸೊ ಅವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವ್ರಿಗೆ ಇಳಿಯೋದಕ್ಕೂ ಆಗಲ್ಲ, ನಡೆಯೋದಕ್ಕೂ ಆಗಲ್ಲ. ಆಗಲ್ಲಪ್ಪ, ಚೆನ್ನಾಗಿದೆ ಮಗ. 5 ತಿಂಗಳಿಂದ ಈಚೆಗೆ ಹಿಂಗಾಗಿರೋದು. ಬಿದ್ದುಬಿಟ್ಟು ಇದು ಕಾಲು ಏಟಾಯಿತು, ಕಟ್ಟಾಕ್ಸಿ ರೆಡಿ ಆಯಿತು. ಮಾರ್ಚಲ್ಲಿ ರೆಡಿ ಆಯಿತು, ಓಡಾಡ್ತಾ ಇದೆ ವಾಕರ್ ಹಿಡ್ಕೊಂಡು. ಮತ್ತು ಏನೋ ಕಾಲು ಅಂತಾರೆ ಅದ್ರದಂಗೆ ಆಯಿತು. 2 ಕಾಲೂ ಸ್ವಾಧೀನದಿಂದ. ನಾನು ಯಾಕೆ ಕೆಲವೊಂದು ವಿಡಿಯೋಗಳನ್ನ ಮಾಡ್ತೀನಿ ಅಂದರೆ, ಎಷ್ಟೋ ಜನ ಈ ಥರ ದುಡ್ಡು ಕೊಡ್ತಾರಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರು, ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು, ಆಗಿದೆಪ್ಪ ನನಗೆ. ಆ ದುಡ್ಡಲ್ಲ ಅಂದರೆ ಎಲ್ಲ ಏನು ಕಷ್ಟಪಟ್ಟು ಕೊಡ್ತಾ ಇದ್ರಲ್ಲ ದುಡ್ಡು, ಆ ದುಡ್ಡೆಲ್ಲ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಇನ್ನೂ ಕೆಲವು ವರ್ಷಗಳಲ್ಲಿ, ಜಾಸ್ತಿ ಏನು ಬೇಡ ಟೈಮು, ಕೆಲವೇ ವರ್ಷಗಳಲ್ಲಿ ಕಣ್ಣಾರೆ ನೋಡ್ಬೋದು. ಅದು ಖಂಡಿತ ಆಗುತ್ತೆ. ಇದು ಸೂರ್ಯ ಚಂದ್ರನ ಮೇಲೆ ಹಾಣೆ, 100% ಮಾಡಿ ತೋರಿಸ್ತೀವಿ. ನೆಗೆಟಿವ್ ಕಮೆಂಟ್ ಹಾಕೋದ್ರ ಬದಲು ಒಂದು ಸತಿ ಬಂದು ವಿಸಿಟ್ ಮಾಡಿ, ನಿಮ್ಮ ಕೈಲಾದರೆ ಸಹಾಯ ಮಾಡಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಬ್ಯಾಡ್ದಿರೋ ರೀತಿಯಲ್ಲಿ ನೋಡ್ರಿ, ಈ ಸಮಾಜದಲ್ಲಿ ತಲೆ ಹೊಡೆದು ಬದುಕೋರು ಕೋಟ್ಯಾಂತರ ಜನ ಅವ್ರೆ, ತಲೆ ಹಿಡ್ದು ಬದುಕೋರು ಕೋಟ್ಯಾಂತರ ಜನ ಅವ್ರೆ. ನಾವು ತಲೆ ಹಿಡ್ದು ಬದುಕ್ತಾ ಇಲ್ಲ, ತಲೆ ಹೊಡೆದು ಬದುಕ್ತಾ ಇಲ್ಲ, ಭಿಕ್ಷೆ ಬೇಡಿ ಬದುಕ್ತಾ ಇದ್ದೀವಿ. ಆ ಭಿಕ್ಷೆನ ಯಾರಿಗೋಸ್ಕರ ಬೇಡ್ತಾ ಇದ್ದೀವಿ? ನಮಗೋಸ್ಕರ ಅಂತೂ ಬೇಡ್ತಾ ಇಲ್ಲ. ನಮ್ಮನ್ನು ನಂಬಿರೋರಿಗೋಸ್ಕರ, ಕಷ್ಟ ಅಂತ ರೋಡಲ್ಲಿ ಮಲಗಿರೋರಿಗೋಸ್ಕರ, ಯಾರೂ ಇಲ್ಲ ಅಂದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸೋದಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀವಿ. ಆ ಭಿಕ್ಷೆನೂ ಕೂಡ ಪ್ರಾಮಾಣಿಕವಾಗಿ ಬೇಡ್ತಾ ಇದ್ದೀವಿ. ಆ ಭಿಕ್ಷೆ ಬೇಡಿದ ಹಣವನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದು ಇವತ್ತು ಗೊತ್ತಾಗಲ್ಲ ನಿಮಗೆ, ಮುಂದೊಂದು ದಿನ ಗೊತ್ತಾಗುತ್ತೆ. ನಮಗೂ ಸಾಕಷ್ಟು ಜನ ಕಾಲೆಳೆಯುವ ಕೆಲಸಗಳನ್ನು ಅಥವಾ ಕಮೆಂಟ್ಗಳನ್ನು ಹಾಕಿ ನಮ್ಮ ಮನಸ್ಸನ್ನು ಕುಗ್ಸುವಂಥ ಕೆಲಸಗಳನ್ನು ಮಾಡ್ತಿದ್ರಿ. ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋ ಮಗ ಅಲ್ಲ. ಈ ದೇಹ ಭೂಮಿ ಒಳಗೆ ಹೋಗೋದ್ರೊಳಗಡೆ ಈ ವ್ಯಕ್ತಿ ಎಂಥವನು ಅಥವಾ ಈ ವ್ಯಕ್ತಿಯ ಕೆಲಸ ಎಂಥದ್ದು, ಈ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಅಂತ ಅನ್ನೋದನ್ನು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಇವರು ಎಲ್ಲ ಕಷ್ಟಪಟ್ಟು ಕೊಟ್ಟಂಥ ಹಣ ಮುಂದೊಂದು ದಿನ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಧನ್ಯವಾದಗಳು. ದೇವ್ರು ಒಳ್ಳೇದು ಮಾಡಲಿ ಬಿಡಪ್ಪ. ದೇವರು ಆದಷ್ಟು ಬೇಗ ಕಟ್ಸೊಮ್ಮೆ. ನಾನು ಬರ್ಬೋದೇನೋ. ಅಯ್ಯಯ್ಯೋ ಬೇಡ. ಅಲ್ಲ ಹೇಳೋದು ಬರ್ಬೋದು. ನನಗೂ ಯಾರು ಇಲ್ಲ ಮಗ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಕೇಳಿ ಈ ಹುಡುಗನ. ಥ್ಯಾಂಕ್ಸ್. ಏನೋ ಇರಲಿ, ಆದಷ್ಟು ಬೇಗ ಆಗಲಿ. ಧನ್ಯವಾದ. ಬಂದ್ಬಿಡ್ತಾ ಇದೆ, ಮಲ್ಗಕ್ಕೆ ಜಾಗ ಇಲ್ಲ, ನೋಡ್ತಾ ಇದ್ದೀನಿ. ಜಾಗ ಇದೆಯಾ? ಇಲ್ಲ, ನಾನು ಈಡಿಯೋದಲ್ಲೇ ನೋಡ್ತಾ ಇದ್ದೀನಿ. ಜಾಗ ಇಲ್ಲ ಅಂದ್ರೆ ಇಷ್ಟೊತ್ತು ಕಳ್ಸ್ಕೊಂಡ್ಬಿಡ್ತಿದ್ದೆ ನಾನು. ಜಾಗ ಇಲ್ಲ, ನಮ್ಮಲ್ಲೇ ಜಾಗ ಇಲ್ಲ ಮಲಗ್ಸಕ್ಕೆ. ಅದು ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಬರ್ತೀನಿ ಅಂದರೆ ಕರ್ಕೊಂಡ್ಬಂದ್ಬಿಡ್ತೀನಿ ಸರ್. ಇಲ್ಲ ಆ ಥರ ಪರಿಸ್ಥಿತಿ ಬರೋದು ಬೇಡ. ನಾನು ಇಷ್ಟೇ ಕೇಳ್ಕೊಳ್ಳೋದು ಸರ್. ಏನು ಗೊತ್ತಾ, ನನಗೆ ಆಶ್ರಮದಲ್ಲಿ ಜನ ಜಾಸ್ತಿ ಇರಬೇಕು ಅನ್ನೋ ಆಸೆ ಇಲ್ಲ ಸರ್. ಬೇಡ, ಆಸೆ ಇಲ್ಲ ಸರ್. ನೋಡ್ತೀನಪ್ಪ, ಆಶ್ರಮದಲ್ಲಿ ಜನ ಜಾಸ್ತಿ ತೆಗ್ದಿರೋರು ನೋಡಿದೆ, ಹ್ಯಾಂಡಿಕ್ಯಾಪ್ಗಳು ನೋಡಿದೆ, ಹಾಸ್ಪಿಟ್ಲಿಗೆ ಹಾಕಿ 3 ಜನ ಮಕ್ಕಳು. ನೆನ್ನೆ ನಮ್ಮ ಮನೇನ ನೋಡಿದೆ. ಒಬ್ಬ ಮಗ ಇಲ್ಲೇ ಅವನೇ, ಮಕ್ಕಳು 2 ಕರ್ಕೊಂಡು ಹೋದ್ಲಲ್ಲ ತಾಯಿ. ಹೌದೌದು. ಹಿಂಗೆ ಎತ್ಕೊಂಬಂದೆ, ಅಡ್ಪಾಪನ ಹಾಕೊಂಡು ಎಲ್ಲ ಪ್ರತಿಯೊಂದು ಈಡೇನು ನೋಡ್ತೀನಪ್ಪ ನೀನು. ಸರಿ ಆಯ್ತಮ್ಮ, ಧನ್ಯವಾದ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಮ ಪಾದಗಳಿಗೆ ನಮಸ್ಕಾರ. ಥ್ಯಾಂಕ್ಸ್ ಅಮ್ಮ, ಒಳ್ಳೆಯದು. ಅಷ್ಟು ಬೇಗ ಆಶ್ರಮ ರೆಡಿ ಆಗಲಿ. ಸರಿ ಅಮ್ಮ, ಥ್ಯಾಂಕ್ ಯು. ಆದಷ್ಟು ಬೇಗ ರೆಡಿ ಆಗ್ಲಪ್ಪ. ಎಲ್ಲರೂ ಬಂದು ಸಹಾಯ ಮಾಡಲಿ. ಸರಿ ಅಮ್ಮ, ಭಗವಂತ ಬೇಗ ಒಳ್ಳೇದಾಗಲಿ. ಅಯ್ಯಪ್ಪ ಒಳ್ಳೇದು ಮಾಡಲಿ.